ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಶಿವನ ವಿವಿಧ ಅವತಾರಗಳ ಕುರಿತಾಗಿ ನಾವು ತಿಳಿದುಕೊಂಡಿದ್ದೇವೆ. ಈಗ ನಂದಿಕೇಶ್ವರನ ಅವತಾರದ ಕುರಿತಾಗಿ, ಅದೇ ರೀತಿ ಭೈರವನ ಅವತಾರದ ವರ್ಣನೆಯ ವಿಚಾರವಾಗಿ ನಾವು ಕೇಳೋಣ. ಸನತ್ಕುಮಾರರು ನಂದಿಕೇಶ್ವರನನ್ನು ಉದ್ದೇಶಿಸಿ, ನೀವು ಶಿವನ ಅಂಶದಿಂದ ಅದೆಂತೂ ಉತ್ಪನ್ನರಾದಿರಿ, ನೀವು ಪರಮಗುಹ್ಯವಾದ ಶಿವತತ್ವವನ್ನು ಅರಿತುಕೊಂಡ ಬಗೆ ಹೇಗೆ ಎಂಬ ಹಾಗೆ ನಂದೀಶ್ವರನನ್ನು ಕುರಿತಾಗಿ ಪ್ರಶ್ನಿಸಲು ಮೊದಲು ಮಾಡಿದರು. ಆಗ ನಂದೀಶ್ವರನು, ಒಂದು ಸಮಯದಲ್ಲಿ ಶಿಲಾದ ಎಂಬ ಋಷಿಯು ತಪವನ್ನಾಚರಿಸಿ ಶಿವಲೋಕವನ್ನು ಹೊಂದಿದನು. ಇಂದ್ರನು ಅವನ ತಪಸ್ಸಿಗೆ ಮೆಚ್ಚಿ, ನಿನ್ನ ಇಚ್ಛಿತ ವರವೇನು ಎಂದು ಕೇಳಲು ಋಷಿಯು ಅಯೋನಿಜ ಹಾಗೂ ಅಮರರಾಗಿರುವ ಪುತ್ರನನ್ನು ಯಾಚಿಸಿದನು. ಇಂದ್ರನು ಅವನ ಬೇಡಿಕೆಗಳನ್ನು ಅಲ್ಲಗಳೆದು, ನಿನಗೆ ಯೋನಿಜ ಹಾಗೂ ಮೃತ್ಯು ಸಂಯುಕ್ತ ಪುತ್ರನನ್ನೇ ಕೊಡುವೆನು. ಯಾಕೆಂದರೆ ಮೃತ್ಯುವು ಯಾರನ್ನೂ ಬಿಡುವುದಿಲ್ಲ, ದೇವತೆಗಳೂ ಸಹ ಮರಣಾಧೀನರು. ಆದ್ದರಿಂದ ನಿನ್ನ ಬೇಡಿಕೆ ಸಾಧಿಸಲಾರದು ಎಂದು ಹೇಳಿ, ಇಂದ್ರನು ನಿನ್ನ ಇಚ್ಛಿತ ವರವನ್ನು ಹರಿಬ್ರಹ್ಮರಿಗೂ ನೀಡಲು ಸಾಧ್ಯವಿಲ್ಲ ಎಂಬ ಹಾಗೆ ಹೇಳುತ್ತಾನೆ. ಮತ್ತು ಶಿಲಾದ ಮುನಿಯು ಅವನನ್ನು ಪ್ರಾರ್ಥಿಸಲು, ಆದರೂ ಕೈಲಾಸವಾಸಿಯಾದ ರುದ್ರನು ಒಂದು ವೇಳೆ ಪ್ರಸನ್ನನಾದರೆ ನಿನ್ನ ಬೇಡಿಕೆ ಕೈಗೂಡುವುದು ಎಂಬ ಹಾಗೆ ಇಂದ್ರನು ಆತನಿಗೆ ತಿಳಿಸುತ್ತಾನೆ. ಆಗ ಶಿಲಾದನು ಶಿವನನ್ನು ಆರಾಧಿಸಿದನು. 1000 ವರ್ಷ ಕಠಿಣ ತಪಸ್ಸು ಮಾಡಿದನು. ಅವನ ಏಕನಿಷ್ಠೆಗೆ ಮೆಚ್ಚಿ ಅವನೆದುರು ಶಿವನು ಮೈದೋರಿದನು. ನಿನಗೆ ಇಚ್ಛಿತ ವರ ಬೇಡಿಕೊಳ್ಳು ಎನ್ನಲು ಶಿಲಾದನು ಹಿಂದೆ ಇಂದ್ರನಲ್ಲಿ ಬೇಡಿದಂತೆ ತನಗೆ ಅಯೋನಿಜ ಹಾಗೂ ಅಮರನಾದ ಮಗ ಪ್ರಾಪ್ತವಾಗಬೇಕು ಎಂದು ಬೇಡಿಕೊಳ್ಳಲು ಶಿವನು ಹಾಗೇ ಆಗಲಿ ಎಂದು ವರ ನೀಡಿ ಅಂತರ್ಧಾನನಾದನು. ಶಿಲಾದನು ವರ ಪಡೆದು ಆಶ್ರಮಕ್ಕೆ ಬಂದನು. ಯಜ್ಞಕ್ಕಾಗಿ ಅಂಗಳದ ನೆಲವನ್ನು ಉತ್ತುತ್ತಿರಲು ಪ್ರಳಯಾಗ್ನಿಯಂತೆ ದೈದೀಪ್ಯಮಾನವಾದ ನಾನು ಪ್ರಕಟನಾದೆನು. ಆಗ ಎಲ್ಲ ದೇವತೆಗಳಿಗಾದ ಹರ್ಷವು ಅವರ್ಣೀಯವಾಯಿತು. ಅದೇ ಸಮಯಕ್ಕೆ ಅಲ್ಲಿಗೆ ಶಿವಪಾರ್ವತಿಯರು ಬಂದರು. 3 ಕಣ್ಣುಗಳು, ಚತುರ್ಭುಜ ಹಾಗೂ ಜಟಾ ಮುಕುಟಗಳು ಇರುವ ನನ್ನನ್ನು ಪಾರ್ವತಿ ಶಂಕರರು ನೋಡಿ ತಮ್ಮ ಪ್ರಸನ್ನತೆಯನ್ನು ವ್ಯಕ್ತಪಡಿಸಿದರು. ನಾನು ಎಲ್ಲರಿಗೂ ನಮಸ್ಕರಿಸಿದೆನು. ಆಗ ಶಿಲಾದನು ನನ್ನನ್ನು ತನ್ನ ಆನಂದದ ದ್ಯೋತಕವೆಂದು ನಂದಿ ಎಂದು ಕರೆದನು. ನಂತರ ಶಿಲಾದನು ಶಂಕರನಿಗೆ ನಮಸ್ಕಾರ ಮಾಡಿ ನನ್ನನ್ನು ಕರೆದುಕೊಂಡು ತನ್ನ ಆಶ್ರಮಕ್ಕೆ ಹೋದನು. ಅಲ್ಲಿಗೆ ಹೋದ ನಂತರ ಶಿಲಾದನು ನನ್ನ ಮುಂದಿನ ರೂಪ ಬಿಡಿಸಿ ಸಾಧಾರಣ ಮನುಷ್ಯ ರೂಪ ಧರಿಸುವಂತೆ ಪ್ರೇರೇಪಿಸಿದನು. ಬಳಿಕ ಶಾಲಂಕಾಯನನ ಮಗ ಶಿಲಾದನು ನನ್ನ ಜಾತಕರ್ಮಾದಿ ಸಂಸ್ಕಾರಗಳನ್ನು ಸಂಭ್ರಮದಿಂದ ನಡೆಸಿದನು. ವರ್ಣಾಶ್ರಮ ಧರ್ಮಕ್ಕನುಸರಿಸಿ ಸಮಸ್ತ ವೇದಾದಿಗಳನ್ನು ಓದಿಸಿದನು. ನಾನು 7 ವರ್ಷದವನಾಗಲು ಮಿತ್ರಾವರುಣರು ನನ್ನನ್ನು ಕಾಣಲು ಬಂದರು. ಅವರು ನನ್ನನ್ನು ನೋಡಿ, ನನ್ನ ತಂದೆ ಶಿಲಾದನನ್ನು ಕುರಿತು, ನಿಮ್ಮ ಮಗ ನಂದಿಯು ಚಿಕ್ಕ ವಯಸ್ಸಿನಲ್ಲಿಯೂ ಸಮಸ್ತ ಶಾಸ್ತ್ರಾದಿಗಳನ್ನು ಹೇಗೆ ಓದಿಸಿದಿರಿ? ಇಂಥ ಅಪ್ರತಿಮ ಬಾಲಕನನ್ನು ಎಲ್ಲಿಯೂ ಕಂಡಿಲ್ಲ. ಆದರೆ ಇವನ ಆಯುಷ್ಯವು 1 ವರುಷವಿದೆ ಎಂದು ಹೇಳಿ ಅಲ್ಲಿಂದ ಹೋದರು. ಆಗ ನನ್ನ ತಂದೆ ಬಹಳವಾಗಿ ಶೋಕಿಸಲಾರಂಭಿಸಿದರು. ನಾನು ಅವರ ದುಃಖದ ಕಾರಣ ಕೇಳಿದೆನು. ನನಗೆ 1 ವರ್ಷಕ್ಕೆ ಅಕಾಲ ಮರಣವಿದೆ ಎಂದು ಹೇಳಿ ಮತ್ತೆ ಅಳಹತ್ತಿದರು. ಆಗ ನಾನು ತಂದೆಗೆ ನಾನು ಯಾರಿಂದಲೂ ಸಾಯುವುದಿಲ್ಲ ಎಂದು ಶಪಥಪೂರ್ವಕ ಹೇಳಿದೆನು. ತಂದೆಯು ಅದು ಹೇಗೆ ಎಂದು ಹೇಳಲು, ತಂದೆಯೇ, ನಾನು ತಪಸ್ಸಿನಿಂದ ಮೃತ್ಯುವನ್ನು ಓಡಿಸುವ ವಿದ್ಯೆ ಕಲಿತಿರುವೆನು. ಶಂಕರನ ಸ್ಮರಣೆಯಿಂದ ನಾನು ಅಕಾಲಿಕ ಮೃತ್ಯುವನ್ನು ಗೆಲ್ಲುವೆನು ಎಂದು ಹೇಳಿ ತಂದೆಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಮಹಾವನಕ್ಕೆ ಬಂದೆನು. ನಂತರ ಅಲ್ಲಿ ಏಕಾಂತ ಸ್ಥಾನದಲ್ಲಿ ಕುಳಿತು ಶಿವನನ್ನು ತಪಸ್ಸು ಮಾಡ ಹತ್ತಿದೆನು. ನನ್ನ ಹೃದಯದಲ್ಲಿ ಪಂಚಮುಖ ಪರಮೇಶ್ವರನನ್ನು ಸ್ಥಾಪಿಸಿಕೊಂಡು ಧ್ಯಾನ ನಡೆಸಿದೆನು. ಶಿವಮಂತ್ರ ಜಪಿಸ ಹತ್ತಿದೆನು. ಅಲ್ಲಿಯ ಪವಿತ್ರ ನದಿಯ
ಉತ್ತರ ಭಾಗದಲ್ಲಿ ಸ್ಥಿತನಾಗಿ ತಪಕ್ಕೆ ಆರಂಭಿಸಿದೆನು. ಆಗ ಶಿವಪಾರ್ವತಿಯರು ಪ್ರಕಟವಾಗಿ ವರ ಕೊಡಲು ಸಿದ್ಧರಾದರು. ನಾನು ಶಿವನನ್ನು ಸ್ತುತಿಸ ಹತ್ತಿದೆನು. ಆಗ ನಾನು ಶಿರಸ್ಸನ್ನು ಅಲ್ಲಾಡಿಸಲು ಶಿವನು ನನ್ನನ್ನು ಸ್ಪರ್ಶಿಸಿ, ವತ್ಸ ನಂದಿಯೇ, ನಿನಗೆ ಮೃತ್ಯು ಭಯವೆಲ್ಲಿ? ಆ ಮಿತ್ರಾವರುಣನನ್ನು ನಾನೇ ಕಳುಹಿಸಿದ್ದೆನು. ನೀನು ನನ್ನ ಸಮಾನವಿರುವಿ. ನನ್ನ ಪ್ರೀತಿಗೊಳಗಾದ ನಿನಗೆ ಮೃತ್ಯುವಿನ ಅಂಜಿಕೆಯೇ ಇಲ್ಲ ಎಂದು ನುಡಿದು ಶಿವನು ತನ್ನ ಜಟೆಯಲ್ಲಿನ ಜಲದಿಂದ ನನ್ನ ಮೇಲೆ ಪ್ರೋಕ್ಷಣೆ ಮಾಡಿ, ನೀನು ನಂದಿಯಾಗು ಎಂದು ನುಡಿದನು. ಅವನು ಸೇಚನೆ ಮಾಡಿದ ಜಲದಿಂದ ಜಠೋರಕ, ತ್ರಿಶ್ರೋತ್ರ, ವೃಷಭಧ್ವನಿ, ಸ್ವರ್ಣೋದಕ ಹಾಗೂ ಜಂಬೂ ನದಿ ಹೀಗೆ 5 ನದಿಗಳು ಪ್ರವಹಿಸ ಹತ್ತಿದವು. ಆ ಸ್ಥಾನವೇ ಪಂಚನದವೆಂದಾಯಿತು. ಈ ಪಂಚನದದಲ್ಲಿ ಸ್ನಾನ ಮಾಡಿ ಜಪ್ತೇಶ್ವರ ಶಿವಪೂಜೆ ಮಾಡಲು ಮುಕ್ತಿಯಾಗುವುದು. ನಂತರ ಶಿವನು ಪಾರ್ವತಿಯ ಒಪ್ಪಿಗೆಯಿಂದ ಗಣೇಶ್ವರ ಪದಕ್ಕೆ ನನ್ನನ್ನು ಅಭಿಷೇಕ ಮಾಡಿದನು. ಆಗ ಅವನು ಎಲ್ಲ ಗಣಗಳನ್ನು ಮೇರೈಸಿ, ಈ ನಂದಿಯು ನನ್ನ ಮಗನು, ಇವನನ್ನು ಗಣಗಳಿಗೆ ಅಧಿಪತಿಯನ್ನಾಗಿ ಮಾಡಿದೆನು. ಇವನಂತೆ ನೀವು ನನ್ನ ವಚನ ಪಾಲಿಸಬೇಕು. ಇನ್ನು ನೀವೆಲ್ಲರೂ ಗಣಾಧ್ಯಕ್ಷನಾದ ಈ ನಂದಿಗೆ ಸ್ನಾನ ಮಾಡಿಸಿರಿ. ಇವನು ಇಂದಿನಿಂದ ನಿಮ್ಮ ಸ್ವಾಮಿಯು ಎಂದೆನ್ನಲು ಗಣಪತಿಯು ಬಹಳ ಒಳ್ಳೆಯದೇ ಆಯಿತು ಎಂದು ಎಲ್ಲ ಸಾಮಗ್ರಿಗಳನ್ನು ತರಿಸಿದನು. ನಾರಾಯಣಾದಿ ಎಲ್ಲರ ಸಮಕ್ಷ ನಂದಿಗೆ ಅಭಿಷೇಕ ಮಾಡಿದನು. ನಂತರ ಬ್ರಹ್ಮನ ಆಜ್ಞೆಯಿಂದ ನನ್ನ ವಿವಾಹ ಮಾಡಿದರು. ತನ್ನ ಮಗಳು ಸುಯಶ ಎಂಬ ಸುಂದರಿಯೊಡನೆ ಬ್ರಹ್ಮ ನನ್ನ ವಿವಾಹವನ್ನು ನೆರವೇರಿಸಿದನು. ಆಕೆಯೊಡನೆ ನಾನು ಸಿಂಹಾಸನದ ಮೇಲೆ ಕುಳಿತೆನು. ನಾನು ಎಲ್ಲರಿಗೂ ವಂದಿಸಿದೆನು. ಆಗ ಭಕ್ತವತ್ಸಲ ಶಿವನು ನನ್ನ ಈ ರೂಪದಿಂದಲೇ ನೋಡಿ ತನ್ನ ಪ್ರೇಮವನ್ನು ವ್ಯಕ್ತಪಡಿಸಿದನು ಹಾಗೂ ನನಗೆ ಸಮೀಪತ ಮೋಕ್ಷದ ವರವನ್ನು ನೀಡಿದನು. ಹಾಗೂ ದೇವಿಯಿಂದ ನಾನು ನಿತ್ಯ ಭಕ್ತಿಯ ವರವನ್ನು ಸ್ವೀಕರಿಸಿದೆನು. ಪಾರ್ವತಿಯು ನನ್ನ ಪತ್ನಿಗೂ ಶ್ರೇಷ್ಠ ವರವನ್ನು ಕೊಟ್ಟಳು. ನಂತರ ಶಿವಪಾರ್ವತಿಯರು ನಮ್ಮೆಲ್ಲರನ್ನು ಸಹಿತ ಕೈಲಾಸ ಮಂದಿರಕ್ಕೆ ಹೋದರು. ಈ ರೀತಿಯಾಗಿ ನಂದೀಶ್ವರನ ಕಥೆಯು ಸದ್ಗತಿದಾಯಕವಾಗಿದೆ ಎಂಬುದಾಗಿ ನಂದೀಶ್ವರನು ಸನತ್ಕುಮಾರರಿಗೆ ತನ್ನ ಕಥೆಯನ್ನು ತಿಳಿಸುತ್ತಾನೆ. ಆ ಬಳಿಕ ಸನತ್ಕುಮಾರರನ್ನು ಕುರಿತಾಗಿ ಶಿವಭಕ್ತ ಭೈರವನು ಪರಮಾತ್ಮ ಶಂಕರನ ಪೂರ್ಣರೂಪನು. ಮಂದಮತಿಗಳು ಇದನ್ನು ತಿಳಿಯಲಾರರು. ಆತ್ಮಜ್ಞಾನವುಳ್ಳವರಿಗೆ ಗೊತ್ತು. ಈ ಬಗ್ಗೆ ಒಂದು ಪ್ರಾಚೀನ ಇತಿಹಾಸವಿದೆ, ಅದನ್ನು ನಿಮಗೆ ಹೇಳುವೆನು ಎಂದು ತಿಳಿಸಿ, ಒಂದು ಸಮಯದಲ್ಲಿ ಸುಮೇರು ಪರ್ವತದಲ್ಲಿ ಬ್ರಹ್ಮನ ಅಧ್ಯಕ್ಷತೆಯಲ್ಲಿ ದೇವತೆಗಳು ಸಭೆಗೂಡಿದ್ದರು. ಅವರೆಲ್ಲರೂ ಬ್ರಹ್ಮನಿಗೆ ವಂದಿಸಿ, ಸೃಷ್ಟಿಕರ್ತನೇ, ಅವಿನಾಶಿ ತತ್ವವು ಹೇಗಿರುವುದು ಎಂದು ಕೇಳಿದರು. ಶಿವ ಮಾಯೆಯಿಂದ ಬ್ರಹ್ಮನಿಗೆ ಆ ತತ್ವ ಗೊತ್ತಾಗದೆ ಕೇವಲ ಭಾವವನ್ನೇ ಹೇಳಹತ್ತಿದನು. ಅದು ಹೇಗೆಂದರೆ, ದೇವಋಷಿಗಳೇ, ನನಗಿಂತಲೂ ಹೆಚ್ಚಿನ ದೇವತೆಗಳೇ ಇರುವುದಿಲ್ಲ. ನಾನೊಬ್ಬನೇ ಸಂಸಾರವನ್ನು ಉತ್ಪನ್ನ ಮಾಡುವೆನು. ಸ್ವಯಂಭೂ, ಅಜ, ಈಶ್ವರ, ಅನಾದಿ, ಭೋಕ್ತ, ಬ್ರಹ್ಮ ಹಾಗೂ ನಿರಂಜನ ಆತ್ಮನಾಗಿರುವೆನು. ಸಂಸಾರದ ಪ್ರವೃತ್ತಿ ನಿವೃತ್ತಿಗಳನ್ನು ನಾನೇ ಮಾಡುವೆನು. ಆದ್ದರಿಂದ ನಾನೇ ಶ್ರೇಷ್ಠನು ಎಂದನು. ಆಗ ಅಲ್ಲಿ ಮುನಿಮಂಡಲ ಸಹಿತ ವಿಷ್ಣುವು ಇದ್ದನು. ಅವನು ಬ್ರಹ್ಮನನ್ನು ಕುರಿತು, ನೀನು ನನ್ನ ಆಜ್ಞಾಧಾರಿಯು, ನನ್ನ ಅಪ್ಪಣೆಯಿಂದಲೇ ಸೃಷ್ಟಿ ರಚಿಸಿರುವಿ. ಹೀಗಿದ್ದು ನನ್ನನ್ನು ಕಡೆಗಣಿಸಿದ್ದಿ ಎಂದು ಹೇಳಿದನು. ಹೀಗೆ ಅವರಿಬ್ಬರಲ್ಲಿ ಪ್ರಭುತ್ವ ಪ್ರಧಾನತ್ವದ ಬಗೆಗೆ ವಾದ ಬೆಳೆಯಿತು. ಆಗ ಅಲ್ಲಿಗೆ ಬಂದಿದ್ದ ವೇದಗಳನ್ನು ಅವರಿಬ್ಬರೂ ಕೇಳಿದರು. ವೇದಗಳಲ್ಲಿ ಒಂದಾದ ಋಗ್ವೇದವು ಬ್ರಹ್ಮ ವಿಷ್ಣುಗಳೇ, ಸಮಸ್ತ ಭೂತಾತ್ಮಕನು, ಎಲ್ಲವನ್ನೂ ಪ್ರವೃತ್ತಗೊಳಿಸುವವನು, ಪರಮತತ್ವನೂ ಆಗಿರುವ ರುದ್ರನೇ ಶ್ರೇಷ್ಠನು ಎಂದು ಹೇಳಿತು. ಋಗ್ವೇದದಂತೆ ಉಳಿದ ವೇದಗಳು ತಮ್ಮ ತಮ್ಮ ಮತಗಳನ್ನು ವಿಶದೀಕರಿಸಿ ಶಿವನೇ ಶ್ರೇಷ್ಠನೆಂದು ಹೇಳಿದವು. ಆಗ ವಿಷ್ಣುವು ಶಿವನ ಸ್ವರೂಪ ವೇಷಾದಿಗಳನ್ನು ಧಿಕ್ಕರಿಸಿ ನುಡಿದನು. ಆಗ ಓಂಕಾರನು, ಭಗವಾನ್ ಶಿವನು ಶಕ್ತಿಧಾರಿಯು, ಸ್ವಶಕ್ತಿ ಇಲ್ಲದೆ ರಮಮಾಣನಾಗಲಾರನು. ಲೀಲಾಧಾರಿಯು ಪರಮೇಶ್ವರನು ಜ್ಯೋತಿಸ್ವರೂಪನು, ಸ್ವಯಂ ಸನಾತನನು ಹಾಗೂ ಆನಂದರೂಪನು ಮತ್ತು ನಿತ್ಯನು ಎಂದು ಹೇಳಲು ಶಿವಮಾಯೆಯಿಂದ ಮೋಹಿತರಾದ ಬ್ರಹ್ಮ ವಿಷ್ಣು ಇವರ ಬುದ್ಧಿ ಬದಲಿಸಲಿಲ್ಲ. ಮತ್ತೆ ವಾದ ಮುಂದುವರಿಯಿತು. ಆಗ ಅವರಿಬ್ಬರ ನಡುವೆ ವಿಶಾಲ ಜ್ಯೋತಿಯೊಂದು ಪ್ರಕಟವಾಯಿತು. ಆದ್ದರಿಂದ ಬ್ರಹ್ಮನ 5ನೆಯ ಮಸ್ತಕವು ಸುಡಹತ್ತಿತು. ಇಷ್ಟರಲ್ಲಿ ಶಿವನು ಅಲ್ಲಿ ಪ್ರಕಟನಾದನು.
ಜ್ಯೋತಿಯಿಂದ ದಹನಕ್ಕೊಳಗಾಗಿದ್ದ ಬ್ರಹ್ಮನು ಶಿವನನ್ನು ಸ್ತುತಿಸಿ ಪ್ರಾರ್ಥಿಸದೆ ಅವರನ್ನು ಅಹಂಕಾರ ಪೂರ್ಣವಾಣಿಯಿಂದ ಧಿಕ್ಕರಿಸಿ ನುಡಿಯಲಾರಂಭಿಸಿದನು. ಆಗ ಶಿವನು ಬಲು ಸಿಟ್ಟಿಗೆದ್ದನು. ಅವನ ಆ ಕ್ರೋಧದಿಂದಲೇ ಭೈರವನು ಉತ್ಪನ್ನನಾದನು. ಶಿವನು ಆ ಭೈರವನಿಗೆ, ಕಾಲಭೈರವನೇ, ಮೊದಲು ಈ ಬ್ರಹ್ಮನನ್ನು ಶಾಸನಗೊಳಿಸು, ನಂತರ ಸಂಸಾರ ಪಾಲನೆ ಮಾಡು. ನಿನಗೆ ಕಾಲನು ಸಹ ಬೆದರುವನು. ನೀನು ಭಕ್ತರ ಪಾಪನಾಶ ಮಾಡುವಿಯಾದ್ದರಿಂದ ನಿನಗೆ ಪಾಪಭಕ್ಷಣ ಎಂದು ಹೆಸರಾಗುವುದು. ನಿನ್ನನ್ನು ನನ್ನ ಕಾಳೀಪುರದಲ್ಲಿ ಅವರ ಆಧಿಪತ್ಯ ಕೊಡುವೆನು. ಅಲ್ಲಿಯ ಪಾಪಿಗಳನ್ನು ದಂಡಿಸಿ ಅವರ ಶುಭಾಶುಭ ಕರ್ಮಗಳನ್ನು ಚಿತ್ರಗುಪ್ತನಿಂದ ಬರೆಯಿಸು. ಈ ಎಲ್ಲ ವರಗಳು ಭೈರವನಿಗೆ ದೊರೆತವು. ಕೂಡಲೇ ಭೈರವನು ಕಾಲಿನ ಹೆಬ್ಬೆರಳಿನ ಉಗುರಿನಿಂದ ಬ್ರಹ್ಮನ ಶಿರವನ್ನು ಕತ್ತರಿಸಿದನು. ಆಗ ಅವನು ಅಂಜಿ ಶತರುದ್ರೀಯ ಮಂತ್ರ ಜಪಿಸಿದನು. ಬ್ರಹ್ಮ ವಿಷ್ಣು ಇವರಿಗೆ ಜ್ಞಾನ ಉಂಟಾಯಿತು. ಅವರು ಶಿವನನ್ನು ಪರಬ್ರಹ್ಮ ಪರಮಾತ್ಮನೆಂದು ಒಡಂಬಟ್ಟರು. ಅವರ ಅಹಂಕಾರವಿಳಿಯಿತು. ಆಗ ಶಿವನು ಅವರಿಗೆ ಪ್ರಸನ್ನನಾದನು. ಇಬ್ಬರಿಗೂ ಅಭಯವಿತ್ತನು, ಧೈರ್ಯ ನೀಡಿದನು. ಹಾಗೂ ಭೈರವ ಮೂರ್ತಿಯನ್ನು ಕುರಿತು ಶಿವನು, ಭೈರವ, ನೀನು ಬ್ರಹ್ಮ ವಿಷ್ಣು ಇವರನ್ನು ಮನ್ನಿಸು. ಬ್ರಹ್ಮನ ಕಪಾಲ ಧರಿಸಿ ಭಿಕ್ಷೆ ಮಾಡು. ಸಂಸಾರದಲ್ಲಿ ಬ್ರಹ್ಮಹತ್ಯಾ ಭಯವನ್ನು ದೂರ ಮಾಡು ಎಂದು ಹೇಳಿ ಮಹಾದೇವನು ಆಗಲೇ ಬ್ರಹ್ಮಹತ್ಯೆ ಎಂಬ ಹೆಸರಿನ ಕನ್ಯೆಯನ್ನು ಉತ್ಪನ್ನ ಮಾಡಿ ಆ ಭೈರವನಿಗೆ ಕೊಟ್ಟನು. ಮತ್ತು ಅವನಿಗೆ, ಈ ಕನ್ಯೆಯೊಡನೆ ನೀನು ಕಾಶಿಗೆ ಹೋಗು. ಅಲ್ಲಿಯವರೆಗೆ ಈಕೆಗೆ ಇವಳ ಭಯಂಕರ ರೂಪವೇ ಇರಲಿ. ಅಲ್ಲಿಗೆ ಹೋದ ನಂತರ ಈಕೆ ಇದೇ ರೂಪದಿಂದ ಇದ್ದರೆ ಈಕೆಗೆ ನೀನು ವಾರಣಾಸಿಯನ್ನು ಬಿಟ್ಟುಕೊಡಬೇಕಾದಲ್ಲಿ ಹೋಗಿ ಸಂಚರಿಸು ಎಂದು ಹೇಳು. ಬಳಿಕ ಈಕೆ ಜಗತ್ತೆಲ್ಲ ಸುತ್ತಾಡಿ ಕಾಶಿಗೆ ಬಂದ ಮೇಲೆ ಮುಕ್ತಳಾಗುವಳು ಎಂದು ಶಿವನು ತಿಳಿಸುತ್ತಾನೆ. ಈ ಭೈರವನ ಕಥೆಯಿಂದ ಶ್ರೀ ಶಂಕರನಲ್ಲಿ ದೃಢಭಕ್ತಿ ನೆಲೆಗೊಳ್ಳುವುದು. ಆ ಭೈರವನು ಪರಮಾತ್ಮ ಶಂಕರನ ಪೂರ್ಣ ರೂಪನು. ಅವನ ಬಗೆಗೆ ಪಾಪ ವಿನಾಶಕ ಬೇರೊಂದು ಕಥೆಯೂ ಇದೆ. ಶಂಕರನ ಸಾಮೀಪ್ಯದಿಂದ ಭೈರವನು ಕಾಲನಿಗೂ ಕೂಡ ಕಾಲನಾದನು. ಅವನು ಮಹಾದೇವನ ಆಜ್ಞೆಯಿಂದ ಕಾಪಾಲಿಕ ವ್ರತವನ್ನು ಧಾರಣೆ ಮಾಡಿದನು. ಕಪಾಲ ಧರಿಸಿ ಕಾಶಿಗೆ ಬಂದನು. ಬ್ರಹ್ಮಹತ್ಯೆಯು ಅವನನ್ನು ಬೆಂಬಲಿಸಿಯೇ ಇದ್ದಿತು. ಒಂದು ಸಮಯದಲ್ಲಿ ಶಿವನು ಕಾಪಾಲಿಕ ವೇಷ ಧರಿಸಿ ನಾರಾಯಣನ ಸ್ಥಾನಕ್ಕೆ ಹೋದನು. ಶಂಕರನ ರೂಪದಲ್ಲಿಯೇ ಭೈರವನು ಬರುತ್ತಿರುವುದರಿಂದ ಆ ನಾರಾಯಣನು ತಿಳಿದುಕೊಂಡನು. ಹಾಗೂ ಅವನಿಗೆ ನಮಸ್ಕರಿಸಿದನು, ಸತ್ಕರಿಸಿ ಸ್ತುತಿಸ ಹತ್ತಿದನು. ಅವನು ಲಕ್ಷ್ಮಿಯನ್ನು ಕುರಿತು, ಇಂದು ಶಿವದರ್ಶನವಾಯಿತು, ನಾವಿಬ್ಬರೂ ಧನ್ಯರು. ಶಿವನು ಇಂದು ಸಗುಣ ರೂಪದಿಂದ ಇಲ್ಲಿಗೆ ಬಂದು ದರ್ಶನ ಕೊಟ್ಟನು. ಇವನೇ ನಿರ್ವಾಣದಾತನು ಹಾಗೂ ದುಃಖಹಾರಕನು ಎಂದು ಹೇಳಿದನು. ಬಳಿಕ ಶಿವನನ್ನು ಕುರಿತು, ನಿನ್ನ ಸಂಚಾರದ ಉದ್ದೇಶವೇನು ಜಗನ್ನಾಥನೇ? ನೀನು ತ್ರೈಲೋಕ್ಯ ರಾಜ್ಯವನ್ನು ನೀಡುವ ಸಾಮರ್ಥ್ಯವುಳ್ಳವನಾಗಿದ್ದರೂ ಭಿಕ್ಷೆ ಬೇಡುವಿ. ಇದೊಂದು ನನ್ನಲ್ಲಿ ಸಂಶಯ ಹುಟ್ಟಿಸಿದೆ ಎಂದಾಗ ಆ ಭೈರವರೂಪಿ ಶಂಕರನು ನಗುತ್ತಾ, ನಾನು ನನ್ನ ಉಂಗುಷ್ಟ ನಖದಿಂದ ಬ್ರಹ್ಮನ ಶಿರಸ್ಸನ್ನು ಕತ್ತರಿಸಿದೆನು. ಆ ಪಾಪ ನಿವಾರಣೆಗಾಗಿ ಈ ಶುಭವ್ರತದ ಅನುಷ್ಠಾನವನ್ನು ಕೈಗೊಂಡಿರುವೆನು ಎಂದು ಹೇಳಲು ವಿಷ್ಣುವು, ನೀನು ಸಕಲ ವಿಘ್ನಹರ್ತಾರನು. ಹೀಗಿದ್ದು ಈ ಕ್ರೀಡೆಗಾಗಿ ಇಚ್ಛಿಸುವಿ. ನೀನು ಕೃಪೆ ಮಾಡು. ನಿನ್ನ ಮಾಯೆಯಿಂದ ನಾನು ಮುಗ್ಧನಾಗದಂತೆ ಮಾಡು. ನಿನ್ನ ಕೃಪೆಯಿಂದ ನಾನು ಯುಕ್ತಿಗಳನ್ನೆಲ್ಲವನ್ನು ಬಲ್ಲೆನು. ನೀನು ಪರಾಧೀನವಲ್ಲವ, ಸ್ವತಂತ್ರನಿರುವೆ. ಈ ಹೊತ್ತು ಪರಮೇಶ್ವರನಾದ ನಿನ್ನನ್ನು ಕಾಣುವ ನಾನು ಧನ್ಯನು. ನಿನ್ನ ದರ್ಶನದಿಂದ ಸ್ವರ್ಗಗಳನ್ನು ಹುಲ್ಲಿಗಿಂತಲೂ ಕಡೆ ಎಂದು ತಿಳಿಯುವೆನು. ಈ ಪ್ರಕಾರ ವಿಷ್ಣುವು ನುಡಿದ ಮೇಲೆ ನಿರ್ಮಲ ಲಕ್ಷ್ಮಿಯು ತನ್ನ ಮನೋರಥಿ ಹೆಸರಿನ ವಿದ್ಯೆಯನ್ನು ಬ್ರಹ್ಮನ ಕಾಪಾಲ ಪಾತ್ರೆಯಲ್ಲಿ ನೀಡಿಬಿಟ್ಟಳು. ಭೈರವ ರೂಪಧಾರಿ ಮಹಾದೇವನು ಭಿಕ್ಷೆಗೆಂದು ಬೇರೆ ಕಡೆಗೆ ಹೊರಟನು. ಅವನನ್ನು ಬೆಂಬಲಿಸಿ ಬ್ರಹ್ಮಹತ್ಯೆಯು ಹೋಗುತ್ತಿರುವುದನ್ನು ನೋಡಿ ವಿಷ್ಣುವು ಅದನ್ನು ಕರೆಸಿದನು. ಆಗ ಬ್ರಹ್ಮಹತ್ಯೆಯನ್ನು ಕುರಿತು ವಿಷ್ಣುವು, ನೀನು ಶಿವನನ್ನು ಬೆಂಬಲಿಸಿ ಹೋಗುವುದನ್ನು ಬಿಟ್ಟುಬಿಡು ಎಂದೆನ್ನಲು ಬ್ರಹ್ಮಹತ್ಯೆಯು, ನಾನು ಹೀಗಿದ್ದುಕೊಂಡೇ ಶಿವನ ಸೇವೆ ಮಾಡುತ್ತಿರುವೆನು ಎಂದು ಹೇಳಿ ಶಿವನನ್ನು ಬೆಂಬಲಿಸಿತು. ಭೈರವನು ವಿಷ್ಣುವಿನ ಸೌಜನ್ಯತೆಗೆ ಮೆಚ್ಚಿ ವರ ಕೊಡಲು ಸಿದ್ಧನಾಗಲು ವಿಷ್ಣುವು, ನನಗೆ ನಿನ್ನ ಪಾದ ವಿಯೋಗವಾಗದಿರಲಿ ಎಂಬ ವರವನ್ನು ಬೇಡಿದನು. ಭೈರವನು ತಥಾಸ್ತು ಎಂದನು ಮತ್ತು ಅಲ್ಲಿಂದ ಹೊರಟು ಅವಿಮುಕ್ತ ಕಾಶಿಗೆ ಹೋದನು. ಭೈರವನು ಕಾಶಿಗೆ ಬರಲು ಬ್ರಹ್ಮಹತ್ಯೆಯು ಹಾಹಾಕಾರ ಮಾಡಿ ಪಾತಾಳದಲ್ಲಿ ಕೂಡಿ ಹೋಯಿತು. ಅದೇ ಸಮಯದಲ್ಲಿ ಬ್ರಹ್ಮನ ಶಿರಸ್ಸು
ಬ್ರಹ್ಮನ ಕೈಯಿಂದ ಕಳಚಿ ಭೂಮಿಗೆ ಬಿದ್ದಿತು. ಅದು ಬಿದ್ದ ಸ್ಥಳದಲ್ಲಿಯೇ ಕಪೋಲಮೋಚನ ತೀರ್ಥ ಉಂಟಾಯಿತು. ಭೈರವನು ಅಲ್ಲಿ ಕುಣಿದಾಡಿದನು. ಯಾಕೆಂದರೆ ಆ ಕಪಾಲವು ಭೈರವನ ಕೈಗೆ ಹೊಂದಿರುವವರೆಗೂ ಅವನಿಗೆ ಕಾಶಿಯನ್ನು ತಲುಪುವುದಕ್ಕಾಗಿರಲಿಲ್ಲ. ಈಗ ಅವನು ಕಾಶಿಯಲ್ಲಿ ಪ್ರವೇಶಿಸಿದ ಕೂಡಲೇ ಅದು ಬಿದ್ದಿತು. ಆದ್ದರಿಂದಲೇ ಅವನು ಕುಣಿದಾಡಿದನು. ಆ ಕಪಾಲಮೋಚನ ತೀರ್ಥದಲ್ಲಿ ಪಿತೃ ತರ್ಪಣ ಮಾಡುವುದರಿಂದ ಬ್ರಹ್ಮಹತ್ಯೆಯ ಪಾಪ ದೂರವಾಗುವುದು. ಭೈರವನ ದರ್ಶನದಿಂದ ಸಹಸ್ರ ಜನ್ಮಗಳ ಪಾಪ ದೂರವಾಗುವುದು. ಕಾಶಿಯಲ್ಲಿ ವಾಸ ಮಾಡಿ ಪ್ರತಿ ಮಾಸದ ಕೃಷ್ಣಾಷ್ಟಮಿ ಹಾಗೂ ಪ್ರತಿ ಮಂಗಳವಾರಗಳಲ್ಲಿ ಭೈರವ ದರ್ಶನಗೊಳ್ಳಲು ಪುಣ್ಯ ಹೆಚ್ಚಾಗುವುದು. ಈ ಭೈರವೋತ್ಪತ್ತಿ ಇತಿಹಾಸವು ಪಾಪನಾಶಕವಾಗಿರುವುದು. ಸೆರೆಮನೆಗಳಲ್ಲಿ ಬಂದೀವಾಸದ ತೊಂದರೆಯಲ್ಲಿದ್ದವರು ಈ ಕಥೆಯನ್ನು ಶ್ರವಣ ಮಾಡುವುದರಿಂದ ಬಂಧಮುಕ್ತರಾಗುವರು ಎಂಬುದಾಗಿ ನಂದೀಶ್ವರರು ಸನತ್ಕುಮಾರರಿಗೆ ತಿಳಿಸುತ್ತಾರೆ. ನಮಸ್ಕಾರ. ಮತ್ತೆ ಶಿವನ ಇನ್ನಷ್ಟು ಕಥೆಗಳನ್ನು ವಿಚಾರಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಕೇಳೋಣ.